ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಇಡ್ಲಿ ಮತ್ತೆ ಪಡ್ಡುಗೆ ಸೂಪರ್ ಕಾಂಬಿನೇಷನ್ ಟೊಮೆಟೊ ಪಚಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇಡ್ಲಿ ಮತ್ತೆ ಪಡ್ಡುಗೆ ಮಾತ್ರ ಅಲ್ಲ, ದೋಸೆ, ಚಪಾತಿ, ಅನ್ನದ ಜೊತೆನೂ ತಿನ್ಬೋದು. ಮತ್ತೆ ನಾವು ಯಾವಾಗಲೂ ಇಡ್ಲಿ ಪಡ್ಡುಗೆ ಕಾಂಬಿನೇಷನ್ ಸಾಂಬಾರ್ ಚಟ್ನಿ ಮಾಡೋ ಬದಲು ಈ ರೀತಿ ಟೊಮೆಟೊ ಪಚಡಿ ಮಾಡಿ ತಿನ್ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೀವು ಕಡಲೆ ಬೀಜ ಚಟ್ನಿನ ಮಾಡೋದೇ ಮರ್ತು ಬಿಡ್ತೀರಾ, ಇದನ್ನೇ ಮಾಡ್ತಾ ಇರ್ತೀರಾ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಪ್ಯಾನ್ಗೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ, 8 ಎಸಳು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕೊಬ್ಬರಿ ತಗೊಂಡು ಪೀಸ್ ಮಾಡಿ ಎಣ್ಣೆನಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ 1-2 ನಿಮಿಷ ರೋಸ್ಟ್ ಮಾಡ್ಕೊಬೇಕು. ಎರಡು ನಿಮಿಷ ಆದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಮತ್ತೆ 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಬಾಡಿದ್ಮೇಲೆ ತೆಗೆದು ಪಕ್ಕಕ್ಕಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಅದೇ ಫ್ಲೇಮ್ ಮೇಲೆ ಇನ್ನೊಂದು ಬಾಣಲಿ ಇಟ್ಟು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 3 ಟೊಮೆಟೊ ತಗೊಂಡು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಟೊಮೆಟೊ ಚೆನ್ನಾಗಿ ಬಾಡೋವರೆಗೂ ಬೇಯಿಸ್ಕೊಬೇಕು. ನಾನಿಲ್ಲಿ ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಕೆಲವ್ರಿಗೆ ಟೊಮೆಟೊ ಪಚಡಿ ಸ್ವೀಟ್ ಆಗಿದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಖಾರವಾಗಿದ್ರೇನೆ ಇಷ್ಟ ಆಗೋದು. ಅಂಥವರು ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಿರೋ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ನೀರೇನು ಹಾಕ್ಕೊಳ್ಳದೆ ಗ್ರೈಂಡ್ ಮಾಡ್ಕೊಬೇಕು. ಒಂದು ವೇಳೆ ವರಳಿದ್ರೆ ವರಳಲ್ಲಿ ಕುಟ್ಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ತೀರಾ ನುಣ್ಣಗೇನು ಬೇಡ ಅಥವಾ ತೀರಾ ತರ್ತರಿಯಾಗೂ ಬೇಡ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೀವು ಬೇಕಿದ್ರೆ ಒಗ್ಗರಣೆನೂ ಹಾಕ್ಕೊಬೋದು, ಇಲ್ಲ ಹಾಗೆ ತಿಂದರೂ ಟೇಸ್ಟಿಯಾಗಿರುತ್ತೆ. ಈಗ ಇಡ್ಲಿ ಮತ್ತು ಪಡ್ಡುಗೆ ಸ್ಪೈಸಿ ಆಗಿರೋ ಟೊಮೆಟೊ ಪಚಡಿ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.